ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ಶೇರಿಂಗ್ ಈಸ್ ಕೇರಿಂಗ್ ಅಂತಾರೆ. ನೀವು ಪ್ರೀತಿಯಿಂದ ನಿಮ್ಮ ಸಮಯ, ನಿಮ್ಮ ಎನರ್ಜಿಯನ್ನೆಲ್ಲ ಹಾಕಿ ಏನೋ ಒಂದು ವಿತ್ ಲಾಟ್ಸ್ ಆಫ್ ಲವ್ ಫೂಡನ್ನು ಪ್ರಿಪೇರ್ ಮಾಡಿ ಯಾರಿಗೊಬ್ರಿಗೆ ಕೊಡ್ತೀರಾ. ಆದರೆ ಅವರು ನಿಮ್ಗೆ ಬೇಡ ಅಂತ ಹೇಳಿರಲ್ಲ, ಬಟ್ ನಿಮಗೆ ಕಾಣೋ ಥರ ಎಸೆದಿರ್ತಾರೆ. ತಿರ್ಗಾ ಇನ್ನೊಂದ್ಸಲ ಕೊಡ್ತೀರಾ? ಇಲ್ಲ ತಾನೇ. ನನ್ನ ಎಕ್ಸ್ಪೀರಿಯನ್ಸನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊತೀನಿ. ಏನಾಯ್ತಂದರೆ, ನಮ್ಮ ನೇಬರ್ಸ್ ಒಬ್ಬರು ನಾರ್ತ್ ಇಂಡಿಯಾದವರಿದ್ದರು. ಅವ್ರಿಗೆ ಸೌತ್ ಇಂಡಿಯನ್ ಫುಡನ್ನು ಕುಕ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಫ್ರೀಕ್ವೆಂಟಾಗಿ ಹೇಳೋರು, ನೀವು ದೋಸೆನೋ ಇಡ್ಲಿನೋ ಮಾಡಿದರೆ ನಮಗೆ ಶೇರ್ ಮಾಡ್ತೀರಾ, ನಮಗೆ ಮಾಡೋದಕ್ಕೆ ಬರಲ್ಲ, ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಬ್ಯಾಟರ್ ಪ್ರಿಪೇರ್ ಮಾಡೋಕ್ಕೆ ಬರಲ್ಲ ಅಂತೆಲ್ಲ ಫ್ರೀಕ್ವೆಂಟಾಗಿ ಹೇಳೋರು. ಅದಕ್ಕೆ ನಾನೇನು ಮಾಡಿದೆ, ಯಾವಾಗಲೂ ಕೊಡೋದಕ್ಕಾಗಲ್ಲ, ನಮಗೂ ಟೈಮ್ ಇರಲ್ಲ ಅಲ್ವಾ. ಅದಕ್ಕೆ ನನಗೆ ಟೈಮ್ ಇದ್ದಾಗ ನಾನು ಇಡ್ಲಿ ಪ್ರಿಪೇರ್ ಮಾಡಿದ್ದೆ. ಅವ್ರಿಗೋಸ್ಕರನೂ ಬ್ಯಾಟರ್ ರೆಡಿ ಮಾಡಿಬಿಟ್ಟು ಇಡ್ಲಿ ಮಾಡಿ, ಅದಕ್ಕೆ ಸಾಂಬಾರು ಅವ್ರಿಗೆ ಅಂತ ಸ್ಪೆಷಲಾಗಿ ಚಟ್ನಿ ಮಾಡಿ, ವಡಾನೂ ರೆಡಿ ಮಾಡಿ ಕೊಟ್ಬಿಟ್ಟು ಬಂದೆ ಮನೆಗೆ. ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಬಂದೆ. ಇವತ್ತು ನನಗೆ ಟೈಮ್ ಆಯಿತು ಅಂತ ಕೊಟ್ಬಿಟ್ಟು ಬಂದೆ. ಆಮೇಲೆ ಒಂದು 2 ಗಂಟೆ ನಂತರ, ಅಂದರೆ 2 ಅವರ್ ನಂತರ ನಾನು ಏನೋ ಕೆಲಸಕ್ಕೆ ಅಂತ ಕೆಳಗಡೆ ಹೊರಟಿದ್ದೀನಿ. ಆವಾಗ ನೋಡ್ತೀನಿ ನಮ್ಮ ಮನೆ ಬಾಗಿಲಲ್ಲೇನೋ ಇಡ್ಲಿಗಳು ಬಿದ್ದಿದ್ದಾವೆ, ಹಾಗೆ ಬಿದ್ದಿದ್ದಾವೆ. ನಾನು ಕೊಟ್ಟಿರೋದೇ ಇಡ್ಲಿಗಳು ಹಾಗೆ ಬಿದ್ದಿದ್ದಾವೆ. ಇವಾಗ ಹೇಳ್ರಿ, ಏನಾದರೂ ಯೂಸ್ ಇತ್ತಾ? ನಾನು ಎಷ್ಟೊಂದು ಪ್ರೀತಿಯಿಂದ ನನ್ನ ಸಮಯವನ್ನು, ನನ್ನ ಎನರ್ಜಿಯನ್ನು ಎಲ್ಲ ಹಾಕ್ಬಿಟ್ಟು ಮಾಡಿದರೆ ನನಗೆ ಬ್ಯಾಡೋದಕ್ಕೆ ಬೇರೆ ಕೆಲಸ ಇರಲಿಲ್ವಾ? ಖಂಡಿತ ಇತ್ತು. ನಾನು ಖಂಡಿತ ಅವ್ರು ಕೇಳಿದ್ರಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ರಲ್ಲ, ಪದೇ ಪದೇ ಮಾಡೋಕ್ಕೆ ಬರಲ್ಲ, ನಮಗೂ ಬರಲ್ಲ ಅಲ್ವಾ. ಇವಾಗ ಬೇರೆಯವ್ರ ಫುಡನ್ನು ನಾವು ನಮ್ಮ ಫುಡಷ್ಟು ಈಸಿಯಾಗಿ ಕುಕ್ ಮಾಡೋದಕ್ಕಾಗಲ್ಲ ಅಲ್ವಾ. ಅದಕ್ಕೆ ನಾನು ಕೇಳಿದ್ರಲ್ಲ ಅಂತ ಮಾಡ್ತಾಯಿದ್ದೆ. ಆಮೇಲೆ ಏನಾಯ್ತಂದರೆ, ಅವ್ರು ಎಷ್ಟೊಂದು ಸಾರಿ ಅವ್ರಿಗೆ ಪ್ರೊಬಾಬ್ಲಿ ಗೊತ್ತಾಯ್ತೋ ಏನೋ, ನಾನು ನೋಡಿರಬಹುದು, ಅದಕ್ಕೆ ನಾನು ಫುಡ್ ಶೇರ್ ಮಾಡ್ತಾ ಇಲ್ಲ ಅಂತ ಅನಿಸ್ತೋ ಏನೋ, ಪದೇ ಪದೇ ಹೇಳ್ತಿದ್ರು ಮತ್ತೂ, ಅಯ್ಯೋ ನಿಮ್ಮ ಅಡುಗೆ ತುಂಬ ಚೆನ್ನಾಗಾಗಿರುತ್ತೆ, ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ, ನೀವು ಮಾಡಿದರೆ ನನಗೆ ಕೊಡಿ ಅಂತೆಲ್ಲ ಹೇಳೋರು. ಆದರೆ ನಾನು ಅವತ್ತಿನ ಮೇಲೆ ಖಾಲಿ ಪ್ಲೇಟ್ ಕೊಡೋಕ್ಕಾಗಲ್ಲ. ಅವ್ರೇನೋ ತೊಗೊಂಬಂದರೆ ಖಾಲಿ ಪ್ಲೇಟು, ಖಾಲಿ ಡಬ್ಬ ಕೊಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಅದಕ್ಕೆ ನಾನೇನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಫ್ರೂಟ್ಸ್ ಕೊಟ್ಬಿಡ್ತಾ ಇದ್ದೆ. ಆ್ಯಪಲ್ಲೋ, ಬನಾನೋ, ಮನೆಯಲ್ಲಿ ಏನಿದೆಯೋ ಆ ಹಣ್ಣು, ಇಲ್ಲ ಅಂಗಡಿನ ತೊಗೊಂಬಂದಿರೋ ಸ್ವೀಟ್ ಡಬ್ಬ, ಆ ಥರ ಇಟ್ಬಿಟ್ಟು ಕೊಟ್ಬಿಡ್ತಾ ಇದ್ದೆ. ಖಾಲಿ ಡಬ್ಬ ಕೊಡಬಾರ್ದಲ್ಲ, ಅದಕ್ಕೆ ಹೊರತು ನಾನು ನನ್ನ ಟೈಮು ಎನರ್ಜಿಗಳನ್ನೆಲ್ಲ ಹಾಕಿ ಕೊಡೋದಕ್ಕೆ ಹೋಗಲಿಲ್ಲ. ಇದು 1ನೇ ಸ್ಟೋರಿ. 2ನೇ ಸ್ಟೋರಿ ಏನಂದರೆ, ನಮಗೊಬ್ಬರು ಫ್ರೆಂಡ್ ಇದ್ದಾರೆ. ಅವ್ರೇನು ಮಾಡ್ತಾಯಿದ್ರು, ಹಬ್ಬದ ಟೈಮಲ್ಲಿ ಅವ್ರ ತಾಯಿ ಹತ್ರ ಸ್ಪೆಷಲ್ ಸೂಪರಾಗಿ ಅಡುಗೆ ಮಾಡ್ತಾರೆ. ಅವ್ರ ತಾಯಿ ಮಾತಾಡೋಂಗೆ ಇಲ್ಲ, ಆಸಮ್ ಅಂದರೆ ಆಸಮ್ ಆಗಿರುತ್ತೆ ಕುಕ್ಕಿಂಗು. ಅಲ್ಲಿ ಅವರು ಸ್ಪೆಷಲ್ ಸ್ವೀಟ್ಸ್ಗಳನ್ನೆಲ್ಲ ಮಾಡಿ ನಮಗೆ ಪೋರ್ಟರಲ್ಲಿ ಕಳಿಸೋರು, ಡಬ್ಬಿಗಳಲ್ಲಿ ಕಳಿಸೋರು. ನಾವು ಮನೆಯಲ್ಲಿರೋದು 3 ಜನ ರೀ. ಆಲ್ರೆಡಿ ಹಬ್ಬದ ಅಡುಗೆ ಮಾಡಿರ್ತೀವಿ, ಹಬ್ಬದ ಊಟ ಮಾಡಿರ್ತೀವಿ, ನಮ್ಮ ಮನೆಯಲ್ಲೂ ಸ್ಪೆಷಲ್ ಮಾಡಿರ್ತೀವಿ, ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ. ಅವ್ರು ಸಂಜೆನಲ್ಲಿ ಕಳಿಸಿದ್ರೆ ಎಂಥ ಮಾಡಿದ್ರೂ ಖಾಲಿ ಆಗಲ್ಲ. ಅವ್ರು ತುಂಬ ಸೂಪರಾಗಿ ಮಾಡಿರ್ತಾರೆ, ಆದರೆ ನಮ್ಮ ಮನೆಯಲ್ಲಿ ವೇಸ್ಟ್ ಆಗುತ್ತೆ. ಅವ್ರಿಗೆ ಸ್ವಲ್ಪ ಕ್ವಾಂಟಿಟಿ ಕೊಡಿ ಅಂದರೆ ಕೊಡೋದಕ್ಕೆ ಮುಜುಗರ ಆಗುತ್ತೆ ಅಂತನೋ ಏನೋ ಸಖತ್ತಾಗಿ ಸರಿಯಾಗಿ ಇಷ್ಟಿಷ್ಟು ದೊಡ್ಡ ಡಬ್ಬಿಗಳಲ್ಲಿ ಕಳಿಸೋರು. ಖಾಲಿ ಆಗ್ತಿರ್ಲಿಲ್ಲ, ಡಸ್ಟ್ಬಿನ್ಗೆ ಹಾಕಬೇಕಲ್ಲ. ಆವಾಗ ಹೊಟ್ಟೆಯಲ್ಲಿ ನನಗೆ ಗಿಲ್ಟ್ ಆಗುತ್ತೆ, ತಡ್ಕೊಳಕ್ಕಾಗಲ್ಲ. ಅದು ಹೆಂಗೋ ಏನೋ ಗೊತ್ತಿಲ್ಲ. ವೇಸ್ಟ್ ಮಾಡಬೇಕು ಫುಡ್ಡನ್ನು ಅಂದರೆ ಅದು ನಮ್ಮ ಪ್ಲೇಟ್ನಿಂದ ಹೋಗಿ ಡಸ್ಟ್ಬಿನ್ನಿಗೆ ಬೀಳಬೇಕಂದ್ರೆ ಅಷ್ಟು ಸಂಕಟ ಆಗುತ್ತೆ ನನಗೆ. ವೇಸ್ಟ್ ಮಾಡೋದಕ್ಕೆ ಕಷ್ಟ. ಇವಾಗ ನೋಡ್ರಿ, ಪಾಪ ರೈತರೆಲ್ಲ ಬಿಸಿಲು ಅಂತಿಲ್ಲ, ಮಳೆ ಅಂತಿಲ್ಲ, ಎಷ್ಟೊಂದು ಕಷ್ಟಪಟ್ಬಿಟ್ಟು ನಿಂತ್ಕೊಂಡು, ನಾವೆಲ್ಲ ಆಹಾರ ತಗೊಳ್ಳಿ ಅಂತ ಅವ್ರು ನಿಂತ್ಕೊಂಡು ಕಷ್ಟಪಟ್ಟು ಬಿಸಿಲು ಮಳೆ ಬೆಂಕಿನಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರ್ತಾರೆ. ಅವ್ರ ಕೆಲಸಕ್ಕೆ ವ್ಯಾಲ್ಯೂ ಬೇಡವೇನ್ರಿ? ನಾವು ತಿರ್ಗಾ ಹೇಳ್ತೀವಿ ಅನ್ನಪೂರ್ಣೆ ಸದಾಪೂರ್ಣೆ ಅಂತ. ಆ ಅನ್ನಪೂರ್ಣೆ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ನಾವು ಬದುಕೋದಕ್ಕಾಗತ್ತೇನ್ರಿ? ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಆಹಾರಕ್ಕೆ ಗೌರವ ಕೊಡಬೇಕಲ್ವ. ಈ ಒಗೆಯೋ ಕೆಲಸನ ಮಾಡೋದಕ್ಕಾಗಲ್ಲ, ಬಿಸಾಕೋ ಕೆಲಸ ತುಂಬ ಕಷ್ಟ. ಅದಕ್ಕೆ ನಾನೇನು ಮಾಡಿದೆ, ಅವರು 1-2 ಸಾರಿ ಕಳಿಸಿದ್ರು. 1-2 ಸಾರಿ ಏನು ಮಾಡಿದೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇಗೆ ಬಿಸಿ ಮಾಡ್ಕೊಂಡು ತಿಂದೆ. ಆದರೆ ಅವ್ರು ಕಳಿಸೋ ಕ್ವಾಂಟಿಟಿ ಹೆಂಗಿರ್ತಿತ್ತಂದರೆ, ನೆಕ್ಸ್ಟ್ ಡೇ ನಮ್ಮ ಫುಲ್ ಫ್ಯಾಮಿಲಿ ಬರೀ ಅವ್ರು ಕಳಿಸಿರೋ ಫೂಡನ್ನೇ ತಿಂದರೆ ಹೋಲ್ ಡೇ ಸಾಕಾಗುತ್ತೆ, ಅಷ್ಟು ಕಳಿಸೋರು. ಅದನ್ನು ಖರ್ಚು ಮಾಡೋಕ್ಕಾಗಲ್ಲ. ಯಾರೂ ಹಬ್ಬದ ನೆಕ್ಸ್ಟ್ ಡೇ ತಿರ್ಗಾ ಅಷ್ಟೊಂದು ಸ್ವೀಟನ್ನು, ಅಷ್ಟೊಂದು ಇದನ್ನು, ಅದೇ ಫೂಡನ್ನು ತಿನ್ನೋದಕ್ಕಾಗಲ್ಲ. 2 ದಿವಸದ ನಂತರ ಅದನ್ನು ಯಾರೂ ತಿನ್ನಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ರೆ. ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಿತ್ತು. ನಾನೇನು ಮಾಡಿದೆ ಅಂದರೆ, ಅವ್ರಿಗೆ ನೀವು ತೀರಾ ಚಿಕ್ಕ ಕ್ವಾಂಟಿಟಿನಲ್ಲಿ ಕಳಿಸಿ, ಇಲ್ಲ ಅಂದರೆ ಕಳಿಸೋದಕ್ಕೆ ಹೋಗ್ಬೇಡಿ, ಬೇಜಾರೇ ಮಾಡ್ಕೊಬಿಡಿ, ತಿನ್ನೋದಕ್ಕೆ ಯಾರೂ ಇಲ್ಲ ಅಂತ. ಅವ್ರಿಗೆ ನನ್ನ ಮೇಲೆ ಕೋಪ ಬಂತು, ಮಾತಾಡೋದು ನಿಲ್ಲಿಸಿದ್ರು, ಮೆಸೇಜ್ ಮಾಡೋದು ನಿಲ್ಲಿಸಿದ್ರು, ಎಲ್ಲ ಮಾಡಿದರು. ನಾನು ಎಷ್ಟು ಹೇಳಿದ್ರೂ ಅವ್ರಿಗೆ ಅರ್ಥ ಆಗಲಿಲ್ಲ ನಾನು ಏನು ಹೇಳಿದೆ ಅಂತ. ಆದರೆ ನಿಮಗೆ ಅರ್ಥ ಆಯ್ತಾ ಇದು? ನನಗೆ ಅರ್ಥ ಆಗಿದ್ದು ಯಾವಾಗ ಹೇಳಿ? ನನ್ನ ಸಮಯ, ನನ್ನ ಎನರ್ಜಿ, ಎಲ್ಲದನ್ನು, ನನ್ನ ಪ್ರೀತಿ ಎಲ್ಲದನ್ನೂ ಹಾಕಿ ನನ್ನ ಫೂಡನ್ನು ನನ್ನ ಪಕ್ಕದ ಮನೆಯವ್ರಿಗೆ ಕೊಟ್ಟಾಗ, ಅವ್ರು ನಮ್ಮ ಮನೆಗೆ ಎದುರುಗಡೆ ನನಗೆ ಕಾಣೋ ಥರ ಬಿಸಾಕಿದ್ರಲ್ಲ, ಆಗ ಒಂದು ಹರ್ಟ್ ಆಗುತ್ತೆ ನೋಡಿ.
ಅಷ್ಟ್ರ ಮೇಲೂ ನಾನು ಇನ್ನೊಬ್ಬರು ಪ್ರೀತಿಯಿಂದ ಅಷ್ಟೊಂದು ಸಮಯ ಎನರ್ಜಿ ಎಲ್ಲನೂ ಪ್ರೀತಿ ಎಲ್ಲನೂ ಹಾಕಿ ಮಾಡಿರೋ ಅಡುಗೆನ ನಮ್ಮ ಮನೆಗೆ ತರಿಸ್ಕೊಳ್ಳೋದಕ್ಕೆ ತಿರ್ಗಾ ಅವರು ಡಬ್ಬಿನಲ್ಲಿ ಹಾಕಿ ಪ್ಯಾಕ್ ಮಾಡ್ತಾರೆ, ಪೋರ್ಟರಲ್ಲಿ ಮತ್ತೆ ದುಡ್ಡು ಹಾಕಿ ಕಳಿಸ್ತಾರೆ. ಇಷ್ಟು ಮಾಡಿದ ಮೇಲೆ ಅವ್ರು ಅಷ್ಟು ಪ್ರೀತಿಯಿಂದ ಕೊಟ್ಟಿರೋ ಆಹಾರನ ನಾನು ತರಿಸ್ಕೊಂಡು ತಿರ್ಗಾ ಡಸ್ಟ್ಬಿನ್ಗೆ ಹಾಕಿದ್ರೆ ಏನ್ರಿ ಅದು ನನಗೆ ಒಂದು ವ್ಯಾಲ್ಯೂ ಇರುತ್ತಾ? ನಾನು ಅದಕ್ಕೆ ಖಂಡಿತವಾಗಿ ಕಳಿಸೋದು ಬೇಡ ಅಂತ ಹೇಳಿದೆ. ಅವ್ರು ಎಷ್ಟೇ ಹೇಳಿದ್ರು ನಾನು ತರಿಸ್ಕೊಳಕ್ಕೆ ಹೋಗಲಿಲ್ಲ. ನಾನು ಮಾಡಿದ್ದು ಅವ್ರಿಗೆ ತಪ್ಪಾಗಿ ಕಂಡಿರ್ಬೋದು, ಆದರೆ ಇವತ್ತಿಗೂ ನಾನು ಮಾಡಿರೋದು ನನಗೆ ಸರಿಯೇ. ಡಸ್ಟ್ಬಿನ್ಗೆ ಹಾಕೋದು ತುಂಬ ತಪ್ಪು ರೀ. ಎಷ್ಟೊಂದು ಜನ ಕಷ್ಟಪಟ್ಟು ಕೆಲಸ ಮಾಡಿ ನಿದ್ರೆಗೆಟ್ಟು ಎಲ್ಲ ಮಾಡಿಕೊಂಡು ನಮಗೆ ಆಹಾರವನ್ನು ಒದಗಿಸ್ತಾರೆ. ಅದನ್ನು ನಾವು ಎಷ್ಟೊಂದು ಪ್ರೀತಿಯಿಂದ ಪ್ರಿಪೇರ್ ಮಾಡ್ತೀವಿ, ನಮ್ಮ ಫ್ಯಾಮಿಲಿಗೆ, ನಮ್ಮ ಲವ್ಡ್ ಒನ್ಸ್ಗೆ ಅಂತ ಪ್ರಿಪೇರ್ ಮಾಡ್ತೀವಿ. ಅದನ್ನೆಲ್ಲ ಬಿಟ್ಬಿಟ್ಟು ಆಮೇಲೆ ಫೈನಲಿ ಡಸ್ಟ್ಬಿನ್ಗೆ ಹೋಗುತ್ತೆ ಅಂತ ಆದರೆ ತುಂಬ ನಾಚಿಕೆಗೇಡು. ಅದಕ್ಕೇ ನಾನು ಅವ್ರ ಹತ್ರ ತರಿಸ್ಕೊಳ್ಳಿಲ್ಲ. ನಾನು ಮಾಡಿದ್ದು ಸರಿನೋ ತಪ್ಪೋ ನೀವೇ ಹೇಳ್ರಿ.